ಈ ವಿಡಿಯೋದಲ್ಲಿ ಮೇಲ್ಕೋಟೆ ಜಾತ್ರೆಗೆ ಹೋಗಿ ನಾನು ಕ್ಯಾಲೋರೀಸ್ನ ಹೇಗೆ ಬ್ಯಾಲೆನ್ಸ್ ಮಾಡೋಕ್ಕಾಯ್ತಾ ಅಥವಾ ಆಗಲಿಲ್ವಾ, ಮತ್ತು ನಾನು ಏನೇನು ಪರ್ಚೇಸ್ ಮಾಡಿದೆ ಅದೆಲ್ಲ ಇದರಲ್ಲಿರುತ್ತೆ. ಇವತ್ತಿನ ನನ್ನ ವೆಯ್ಟ್ 64 kg 200 ಗ್ರಾಮ್. ಇವಾಗ ನಾವು ಜಾತ್ರೆಗೆ ಹೋಗ್ತಾ ಇದ್ವಿ. ಎದ್ದು ಏನೂ ಮಾಡಿಲ್ಲ, ನೈಟು ಪೂರ್ತಿ ಮಳೆ, ಬೇಗನೆ ಮಲ್ಕೊಂಡ್ವಿ, ಲೇಟಾಗಿ ಎದ್ದಿದ್ದೀವಿ. ಒಂಥರ ಏನೋ ವೆದರೇ ಸರಿ ಇಲ್ಲ. ಸೊ ಹಂಗಾಗಿ ಎದ್ದ ತಕ್ಷಣವೇ ರೆಡಿ ಆಗಿಬಿಟ್ಟು ಇವಾಗ ಜಾತ್ರೆಗೆ ಹೋಗ್ತಾ ಇದ್ವಿ, ಮೇಲ್ಕೋಟೆ ಜಾತ್ರೆಗೆ. ನಿನ್ನೆ ವೈರ್ಮುಡಿ ನಡೆದಿದೆ, ಇವತ್ತು ಭಾನುವಾರ. ನೆಕ್ಸ್ಟು ತೀರ್ಥದವರೆಗೂ ನಮಗೆ ರಜಾ ಇಲ್ಲ. ಇವತ್ತು ಬಿಟ್ಟರೆ ಸ್ವಲ್ಪ ಬ್ಯುಸಿನೇ ಇರ್ತೀವಿ. ನಾಳೆ ನಂಜನಗೂಡು ತೇರೋಪತ್ತು, ನಾಡ್ದು ಮೇಲ್ಕೋಟೆ ತೇರೋಪತ್ತು ಎರಡನ್ನೂ ನಾವು ಮನೆಯಲ್ಲೇ ಮಾಡಬೇಕಿರೋದ್ರಿಂದ ಇವತ್ತು ಜಾತ್ರೆ ಮುಗಿಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಜಾತ್ರೆಲಿ ನಿಮ್ಗೆ ಗೊತ್ತು, ಬರೀ ನಿಮಗೆ ಜಂಕೆ ಸಿಗುತ್ತೆ ತಿನ್ನೋಕ್ಕೂ, ಮತ್ತು ಸ್ವೀಟ್ಸು ಎಲ್ಲ. ಬಟ್ ನಾನು ನೋಡಿದ್ದೀನಿ ಇವತ್ತು ಸ್ವೀಟ್ಸ್ ತಿನ್ನಂಗಿಲ್ಲ ಅಂತ, ಸ್ವೀಟ್ಸ್ ತಿನ್ನಬಾರ್ದು ಅಂತ. ಯಾಕಂದರೆ ಈ ಥರನೇ ಎಕ್ಸ್ಕ್ಯೂಸ್ ಆಗ್ತಾನೆ ಇರುತ್ತೆ ಲೈಫಲ್ಲಿ. ಏನಾದರೂ ಒಂದು ಪ್ರೋಗ್ರಾಮ್ಗೆ ನಾವು ಎಂಗೇಜ್ ಆಗೇ ಇರ್ತೀವಿ. ಜಾತ್ರೆ, ಮದುವೆ, ಬೀಗ್ರೂಟ, ತೀತಿ, ಈ ಥರ ನೋಡಿದ್ರಲ್ಲ ಎಷ್ಟು ಬಂತು ಅಂತ, ಈ ಥರ ನಾವು ಎಂಗೇಜ್ ಆಗೇ ಇರ್ತೀವಿ. ಸೊ ಹಂಗಾಗಿ ಮೇಂಟೈನ್ ಮಾಡಬೇಕು, ಅದೇನು ಮಾಡ್ತೀನಿ ಅಂತ. ಮೇ ಬಿ ನಾನು ಅಂದ್ಕೊಂಡಿದ್ದೆ ಪಾನಿಪುರಿ ಇಸ್ ಬೆಸ್ಟ್, ಅದಕ್ಕಿಂತ ಹೆಚ್ಚಿಗೆ ಜಂಕ್ ತಿನ್ನೋಕೆ ಹೋಗ್ಬಾರ್ದು ಅಂತ ನೋಡೋಣ. ಇಷ್ಟೊಂದು ಓವರಾಗಿ ಮಾತಾಡಿಕೊಂಡು ಸ್ವೀಟೇ ತಿನ್ನಲ್ಲ ಅಂತ ಹೋದೆ, ಆದರೆ ಸ್ವೀಟ್ ತಿಂದಿದ್ದೀನಿ. ನನ್ನ ತಂದೆ ಊರು ಫಸ್ಟ್ ಸಿಗುತ್ತೆ, ಆಮೇಲೆ ಮೇಲ್ಕೋಟೆ ಸಿಗೋದು. ಆದ್ರೂ ನನ್ನ ತಂದೆ ಮನೆಗೆ ಹೋಗಲಿಲ್ಲ, ಫಸ್ಟು ಮೇಲ್ಕೋಟೆಗೆ ಹೊರಟೆ. ಬಿಕಾಸ್ ಬಿಸಿಲು ಜಾಸ್ತಿ ಇತ್ತು, ಬೇಗ ಹೋಗಿ ಬಂದುಬಿಡೋಣ ಅಂತ. ಹಾಗೆ ಹೋದ ತಕ್ಷಣ ನಾವು ಕುಡಿದಿದ್ದು ಶುಗರ್ ಕ್ಯಾನ್ ಜ್ಯೂಸು. ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದೆ ನೋಡಿ, ನಾನು ಇವತ್ತು ಸ್ವೀಟ್ ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ದೀನಿ ಅಂತ. ಅದು ಇಲ್ಲೇ ಬ್ರೇಕ್ ಆಗೋಯಿತು. ಹಾಗೆ ಮೊದಲಿಗೆ ಕಲ್ಯಾಣಿಗೆ ಅಂತ ಹೊರಟ್ವಿ. ಮಾರ್ಗ ಮಧ್ಯದಲ್ಲಿ ಈ ಥರ ಪ್ರಸಾದನ ದಾನ ಮಾಡ್ತಾಯಿದ್ರು. ಅಲ್ಲಿ ನನ್ನ ಹಸ್ಬೆಂಡ್ ತಿನ್ನಬೇಕು ಅಂತ ಹೇಳಿದ್ರು. ಅಲ್ಲೋಗಿ ಅವ್ರು ಹಾಕ್ಸ್ಕೊಂಡು ಬಂದರು, ನಾನು ಹಾಕ್ಸ್ಕೊಂಡು ಬರಲಿಲ್ಲ. ಒಂದು ತುತ್ತು ಟೇಸ್ಟ್ಗೆ ತಿಂದೆ ಅಷ್ಟೆ. ಆ ನಂತರ ಈಗ ಕಲ್ಯಾಣಿಗೆ ಬಂದಿದ್ದೀವಿ, ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಪೂಜೆ ಸಾಮಾನೆಲ್ಲ ತೊಗೊಂಡು ಬಂದಿದ್ದೀವಿ. ಕಾಯೊಂದು ಬಿಟ್ಟು ಇನ್ನೆಲ್ಲನೂ ಹಾಕ್ಕೊಡ್ತಾರೆ. ಅಲ್ಲೇ ಪೂಜೆ ಮಾಡ್ಕೊಳ್ಳೋದು, ಅರಿಶಿನ ಕುಂಕುಮ ಹಾಕಿ ಪೂಜೆ ಮಾಡ್ತಾರೆ. ಸಾಮಾನ್ಯವಾಗಿ ಯಾವಾಗಲೂ ಬರ್ತಾ ಇರ್ತೀವಿ, ಜಾತ್ರೆ ಟೈಮಲ್ಲಿ ಮಾತ್ರ ಈ ಥರ ಪೂಜೆ ಎಲ್ಲ ಮಾಡೋದು, ಇಲ್ಲಾಂದರೆ ಮಾಡಲ್ಲ. ಸುಮ್ಮನೆ ಬಂದು ವಿಸಿಟ್ ಮಾಡ್ಕೊಂಡು ಕೈ ಮುಕ್ಕೊಂಡು ಹೋಗ್ತೀವಿ ಅಷ್ಟೇ. ಜಾತ್ರೆಯಲ್ಲಿ ಒಂದು ಸರಿನಾದರೂ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ನಾಮ ಸ್ವಲ್ಪ ದೊಂಕ ಹಾಕ್ಬಿಟ್ರ ಅಂತ. ಕಲ್ಯಾಣಿಲಿ ಪೂಜೆ ಮಾಡಿಸ್ಕೊಂಡು ಬೆಟ್ಟ ಹತ್ತುತ್ತಾ ಇದ್ದೀವಿ. ಇವಾಗ ನಾನು ಬೆಟ್ಟ ಹತ್ತಬೇಕಾದ್ರೆ ನನ್ನನ್ನೇ ನಾನು ಅಬ್ಸರ್ವ್ ಮಾಡಿಕೊಂಡೆ. ನಾನು ಸ್ವಲ್ಪ ನಡೆಯೋದು ನಮ್ಮ ತಂದೆ ಥರ ಹಂಗೆ ಹೇಳ್ತಾ ಇರ್ತಾರೆ. ನಾನು ಈಗ ನೋಡಿದಾಗ ನೆನಪಾಗುತ್ತೆ, ಹೌದಲ್ವಾ ನಮ್ಮಪ್ಪ ಹೀಗೆ ನಡೀತಾಯಿದ್ರು ಅಂತ. ನಾನೇ ನನ್ನ ತಂದೆನ ನೆನಪಿಸ್ತೀನಿ ನೋಡಿ, ಅಲ್ವಾ. ಇನ್ನೊಂದು ಏನಂದರೆ, ಬೆಟ್ಟಕ್ಕೆ ನನ್ನ ತಂದೆ ಜೊತೆ ಬಂದಿದ್ದ ನೆನಪು ನನಗೆ ಇವಾಗ ನಂಗೆ ಮರುಕಳಿಸ್ತಾ ಇದೆ. ಈ ವಿಡಿಯೋ ನೋಡಬೇಕಾದ್ರೆ ಸೀರಿಯಸ್ಲಿ ತುಂಬ ಖುಷಿಯಾಗುತ್ತೆ ಅದನ್ನು ನೆನೆಸ್ಕೊಂಡಾಗ. ಒಂಥರ ಬೇಜಾರು ಅನಿಸುತ್ತೆ. ಜಾತ್ರೆ ಟೈಮಲ್ಲಿ ನಾವು ಎಡೆ ಹಾಕ್ತೀವಿ, ಬೆಟ್ಟಕ್ಕೆ ಹೋಗೋ ದಿನ ಅಂತ ಹೇಳಿ ಅದನ್ನು ಕರಿತೀವಿ ನಾವು. ಆ ದಿನ ಮಸ್ಟ್ ಆ್ಯಂಡ್ ಶುಡ್ ನಾವು ವಿಸಿಟ್ ಮಾಡಲೇಬೇಕು. ಬೆಟ್ಟಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಮನೆಗೆ ಹೋಗಿ ಧೂಪ ಹಾಕಬೇಕು. ಆ ಟೈಮಲ್ಲೆಲ್ಲ ನಾನು ನಮ್ಮ ತಂದೆ ಜೊತೆ ಬರ್ತಾಯಿದ್ದೆ. ಒಂದು ಸಾರಿ ಕಲ್ಯಾಣಿಗೆ ಜಾರಿ ಕೂಡ ಬಿದ್ದೋಗಿದೆ, ಅದು ಒಂದು ನೆನಪಾಗ್ತಿದೆ ನನಗೆ. ಮತ್ತು ಸಿಕ್ಕಾಪಟ್ಟೆ ರಶ್ಶು ಇವತ್ತು, ಆದ್ರೂ ದೇವ್ರು ನೋಡಬೇಕು ಅಂತ ನೋಡ್ತಾ ಇದ್ವಿ. ಯಾವಾಗಲೂ ಫ್ರೀಯಾಗೆ ನೋಡೋದು ನಾವು, ಈ ರಶ್ಶಲ್ಲಿ ಹೋಗೋದೇ ಇಲ್ಲ. ಅಟ್ಲೀಸ್ಟ್ ಜಾತ್ರೆ ಟೈಮಲ್ಲಿ ಆದರೂ ಕಷ್ಟಪಟ್ಟು ಭಗವಂತನ ನೋಡೋಣ ಅಂತ. ಹಾಗೆ ನನ್ನ ಹಸ್ಬೆಂಡ್ ಪ್ರಸಾದ ತಗೊಂಡಿದ್ರು, 1-2 ಕಾಳು ಎತ್ಕೊಂಡೆ ಅಷ್ಟೇ. ಅದೊಂದೆರಡು ಕಾಳು ತಿಂದೆ. ಬೇಸಿಗೆ ಟೈಮಲ್ಲಿ ಹಾವುಗಳು ಪೊಟ್ರೆಯಿಂದ ಹೊರಗಡೆ ಬರ್ತವೆ ಅಲ್ವಾ. 2 ಹಾವು ನೋಡಿದ್ವಿ ನಾವಿಲ್ಲಿ. 2 ಕಡೆನೂ ಸಣ್ಣ ಸಣ್ಣ ಮರಿಗಳೇ. ಪಾಪ ಒಳಗೆ ಇರೋಕ್ಕಾಗ್ತಾಯಿಲ್ಲ ಅವಕ್ಕೆ. ಜನಗಳು ಅಷ್ಟೊಂದು ರಶ್ಶು, ಅಷ್ಟು ಗಲಾಟೆ ಮಾಡ್ತಿದ್ದಾರೆ. ಆದ್ರೂ ತುಂಬ ಧೈರ್ಯವಾಗಿ ಒಂದು ಹಾವು ಹೊರಗಡೆ ಬಂದು ಮಲಗಿತ್ತು. ಪಾಪ ನೋಡ್ತಾ ಇತ್ತು ಮಿಣ ಮಿಣ ಅಂತ.
ಅದನ್ನು ನೋಡ್ಕೊಂಡು ಬಂದ್ವಿ. ಯಾರೂ ಹೊಡಿಯೋಕ್ಕೆಲ್ಲ ಹೋಗಲಿಲ್ಲ, ದೇವಸ್ಥಾನ ಅಲ್ವಾ, ಅವುಗಳೆಲ್ಲ ಹೊಡಿಯೋಕ್ಕೆಲ್ಲ ಹೋಗಲ್ಲ, ಸುಮ್ಮನೆ ಆಗಿಬಿಡ್ತಾರೆ. ಮನೆ ಹತ್ರ ಸಿಕ್ಕಿದ್ರೆ ಮಾತ್ರ ಹಚ್ಚಿ ಬಿಸಾಕ್ತಾರೆ. ಇಲ್ಲೂ ಒಂದು ಕಡೆ ನೋಡಿದ್ವಿ ನೋಡಿ, 2 ಕಡೆ ನೋಡಿದ್ವಿ ಅಂದ್ವಲ್ಲ, ಅಲ್ಲೊಂದು ಕಡೆ ಇಲ್ಲೊಂದು ಕಡೆ. ಹೋಯ್ತು ಒಳಗೆ ಹೋಯ್ತದು. ಮರಿ. ಹಾಗೆ ಮೇಲೆ ಒಂದು ಚಿಕ್ಕ ಮಣೆ ತಗೊಂಡೆ, ಮರದ್ದು ದೇವ್ರದ್ದು ವಿಗ್ರಹ ಇಡೋಕ್ಕೆ. ಹಾಗೆ ಎಳ್ನೀರು ಕುಟ್ಕೊಂಡು ಕೆಳಗೆ ಬರ್ತಾ ಇದ್ವಿ. ಅಲ್ಲಿ ಬಜ್ಜಿ ಮಾಡ್ತಾಯಿದ್ರು. ಬಜ್ಜಿ ತಿಂದರು ನನ್ನ ಹಸ್ಬೆಂಡ್. ನಾನು ತಿನ್ನಲ್ಲ ಅಂದ್ಬಿಟ್ಟು ತಿನ್ನಲಿಲ್ಲ. ಇಲ್ಲಿ ತಿನ್ನಲಿಲ್ಲ, ಆದರೆ ನಮ್ಮ ಚಿಕ್ಕಪ್ಪ ಮನೇಲಿ ತಿಂದೆ. ಹೆಂಗಾಯ್ತು ಇವತ್ತಿನ ದಿನ ಅಂದರೆ, ನಾನು ಏನು ತಿನ್ನಲ್ಲ ಅಂದ್ಕೊಂಡು ಅದು ಇನ್ನೊಂದು ಕಡೆ ಏನೋ ತಿನ್ನೋ ಥರ ಆಯಿತು. ಹಿಂಗೆ ನೋಡಿ ನನ್ನ ಡಯಟ್ ಆಗಿದ್ದು. ಇವತ್ತಂತೂ ಜಾಸ್ತಿ ಕ್ಯಾಲೋರೀಸ್ ತಿಂದ್ಬಿಟ್ಟಿದ್ದೀನಿ ನಾನು. ಹಾಗೆ ಬೆಟ್ಟದಿಂದ ಬಂದು ಕೆಳಗಡೆ ದೇವಸ್ಥಾನ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನಕ್ಕೂ ಹೋಗಿ ಇವಾಗ ಮನೆಗೆ ಬಂದಿದ್ದೀವಿ. ನಾವು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ನಮ್ಮ ತಾಯಿ ಚಿಕನ್ ಮಾಡಿದರು. ದೇವಸ್ಥಾನದಿಂದ ಬಂದು ಚಿಕನ್ ತಿಂತಿದ್ದೀರಾ ಅಂತ ನೀವು ಅನ್ಬೋದು. ನಮ್ಮ ಕಡೆ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟೇ ಮನೆಗೆ ಬಂದು ಧೂಪ ಹಾಕಿ ಚಿಕನ್ನೇ ಮಾಡ್ತೀವಿ. ಇದು ನಮ್ಮ ಸಂಸ್ಕೃತಿ ಒಂಥರ. ನಾವು ನಮ್ಮ ದೇವರಿಗೆ ದಾಸಗಳಾಗಿರೋದ್ರಿಂದ ನಾವು ನಮ್ಮ ದೇವರಿಗೆ ಚಿಕನ್ ಮಟನ್ನು ಹಾಕ್ತಾಯಿರ್ತೀವಿ. ಸೊ ಹಂಗಾಗಿ ನಮಗೇನು ಇದು ತಪ್ಪು ಅನಿಸಲ್ಲ. ಹಾಗೆ ಅದನ್ನು ನಾವು ಜಾಸ್ತಿ ಮನಸ್ಸಿಗೂ ತಗೊಳ್ಳಲ್ಲ. ಹಂಗಾಗಿ ಅದೇನು ನಮಗೆ ಎಫೆಕ್ಟ್ ಆಗೋಲ್ಲ. ಮತ್ತು ನಮ್ಮ ಮನೇಲಿ ಊಟ ಮಾಡಿಕೊಂಡು ಒಂದಷ್ಟು ಹೊತ್ತು ಗೇಮೆಲ್ಲ ಆಡಿಕೊಂಡು ನಮ್ಮ ಚಿಕ್ಕಪ್ಪ ಮನೆಗೆ ಹೋಗಿ ಅಲ್ಲಿ ಸ್ನ್ಯಾಕ್ಸ್ ತಿಂದ್ಕೊಂಡು ಬೋಂಡಾ ಕಾಫಿ ತಿಂದ್ಕೊಂಡು ಈಗ ಊರಿಗೆ ಹೊರಟು ಬಂದ್ವಿ. ಕ್ಯಾಲೋರೀಸ್ ಬಗ್ಗೆ ಹೇಳೋಕ್ಕೆ ಸ್ವಲ್ಪ ಬೇಜಾರಾಯಿತು. ಅದಕ್ಕೋಸ್ಕರ ಜಾತ್ರೆಯಿಂದ ಏನೇನು ತಂದೆ ಅದನ್ನು ಫಸ್ಟ್ಗೆ ಹೇಳ್ಬಿಡ್ತಾ ಇದ್ದೀನಿ. 2 ಸ್ಪೂನ್ ತೊಗೊಂಡೆ. ಪುಟಾಣಿ ಮಣೆ ಸೀರಿಯಸ್ ತುಂಬ ಗಟ್ಟಿದೆ. ಬಟ್ ಇದು ಕಲರ್ ಹೋಗುತ್ತೋ ಏನೋ ಗೊತ್ತಿಲ್ಲ. ಕಲರ್ ಮೇ ಬಿ ಹೋಗ್ಬೋದು. ಬಟ್ ಇಟ್ಸ್ ವೆರಿ ಕ್ಯೂಟ್ ಹೇರ್ ಸ್ಟಿಕ್ ಆ್ಯಕ್ಚುಲಿ ಇದು. ಹಾಗೆ ಇದು ನನ್ನ ಹಸ್ಬೆಂಡ್ ತೊಗೊಂಡಿದ್ದು ಲುಡೋ ಡೈಸ್. ಮತ್ತು ಒಂದು ಬಾಕ್ಸ್. ಬಟ್ ಇದು ಬಾಟ್ಲ್ ಗ್ರೀನ್, ತುಂಬ ಡಾರ್ಕ್ ಗ್ರೀನ್ ಇದೆಲ್ಲ ನನ್ನ ಹತ್ರ, ಅದಕ್ಕೆ ತೊಗೊಂಡೆ. ಇಟ್ಸ್ ವೆರಿ ಸಿಂಪಲ್, ಸಾಕು. ಮುತ್ತಿನ ಹಾರ ಆರ್ಟಿಫಿಷಿಯಲ್, ಇದು ಟೆಂಪಲ್ ಜ್ಯುವೆಲರಿ ಇದೆ, ಮಾಮೂಲಿ ಲಕ್ಷ್ಮಿದು. ಮುತ್ತಿದ್ದು ಕ್ವಾಲಿಟಿ ಓಕೆ, ನಂಗೆ ತುಂಬ ಇಷ್ಟ ಆಯಿತು ಕ್ವಾಲಿಟಿ. ಕೆಲವೊಂದು ಕಡೆ ಕ್ವಾಲಿಟಿನೇ ಇರಲ್ಲ ಇದು, ಬಟ್ ಇಲ್ಲಿ ಓಕೆ, ಚೆನ್ನಾಗಿದೆ. ಇಷ್ಟು ನಾನು ಜಾತ್ರೆಯಲ್ಲಿ ಶಾಪ್ ಮಾಡಿದ್ದು ಅಷ್ಟೇ. ಇನ್ನು ನನ್ನ ಕ್ಯಾಲೋರೀಸ್ ಕ್ಯಾಲ್ಕುಲೇಟ್ಗೆ ಬಂದುಬಿಡ್ತೀನಿ. ಇವತ್ತಂತೂ 2,500 ಕ್ಯಾಲೋರೀಸ್ ನಾನು ಇಂಟೇಕ್ ಮಾಡಿರೋದು. ಬರ್ನಿಂಗ್ ಕ್ಯಾಲೋರೀಸ್ ಜಸ್ಟ್ ಒಂದು 300 ಏನೋ ಸಮಥಿಂಗ್. ಯಾಕಂದರೆ ಬೆಟ್ಟ ಎಲ್ಲ ಹತ್ತು ಇಳಿದಿದ್ದು ನಡೆದಿದ್ದು ಜಾತ್ರೆಯಲ್ಲಿ ಓಡಾಡಿದ್ದೆಲ್ಲ ಕ್ಯಾಲೋರೀಸ್ ಬರ್ನ್ ಆಗಿರುತ್ತೆ ನಂಗೆ ಗೊತ್ತು. ಹಂಗಿದ್ರೂ 400 ಕ್ಯಾಲೋರೀಸ್ ಬರ್ನ್ ಆಗಿದೆ ಅಂತಂದ್ರೂ, ಅಲ್ಲಿಗೆ 1,500 ಪ್ಲಸ್ 400 ಅಂದ್ರೂ 1,900 ನಂದು ಕ್ಯಾಲೋರೀಸ್ ಟೋಟಲ್ ಬರ್ನ್ ಆದಂಗೆ. ಇನ್ನೂ ಎಷ್ಟು 600 ಕ್ಯಾಲೋರೀಸ್ ಇನ್ನೂ ಉಳ್ಕೊತು. ಅಂದರೆ 600 ಕ್ಯಾಲೋರೀಸ್ ಬ್ಯಾಲೆನ್ಸ್ ಉಳ್ಕೋತು ನನಗೆ. ನಾಳೆ ವೆಯ್ಟ್ ಮೇ ಬಿ ಜಾಸ್ತಿ ಆಗಿರುತ್ತೆ. ಇಲ್ಲ, ನಾನಿವಾಗ ಕೆಲಸ ಎಲ್ಲ ಮುಗಿದ್ಬಿಟ್ಟು ವರ್ಕೌಟ್ ಮಾಡಬೇಕು. ನೋಡ್ತೀನಿ, ಸಾಧ್ಯ ಆದರೆ ಮಾಡ್ತೀನಿ, ಇಲ್ಲದೇ ಇದ್ದರೆ ಮಾಡೋಕ್ಕೋಗಲ್ಲ. ಯಾಕಂದರೆ ಈ ಒಂದು ಪ್ರೆಸರಲ್ಲಿ ಸಿಗಾಕೊಂಡು ನಾವು ಮಾಡಲೇಬೇಕು ಅಂತ ಮಾಡೋದು ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್. ಅದು ಒಳ್ಳೆಯದಲ್ಲ. ಹಾಗಾಗಿ ನೋಡ್ತೀನಿ, ಸಾಧ್ಯ ಆದರೆ ಟ್ರೈ ಟು ವರ್ಕೌಟ್, ಇಲ್ಲ ಅಂದರೆ ಇಲ್ಲ. ಇವತ್ತು ಒಂದಿನ ಎಕ್ಸ್ಕ್ಯೂಸ್ ಮಾಡಿಬಿಡ್ತೀನಿ. ಇವತ್ತು ಕಂಪ್ಲೀಟ್ ಚೀಟ್ ಡೇ. ಕೆಲವರು ಅಂತಾರೆ, ಅಯ್ಯೋ ಕ್ಯಾಲೋರೀಸ್ ಎಲ್ಲ ನೋಡಿಕೊಂಡು ನಾವೆಲ್ಲ ಊಟ ಮಾಡ್ಕೊಂಡು ಇದ್ವಾಕೆ ನಾವು ಸಣ್ಣ ಇಲ್ವಾ ಹಾಗೆ ಹೀಗೆ ಅಂತ. ಅದು ಎಲ್ಲರಿಗೂ ಮ್ಯಾಟ್ರ್ ಆಗಲ್ಲ. ಇಟ್ಸ್ ವೆರಿ ಡಿಫ್ರೆಂಟ್. ಒಬ್ಬರಿಂದ ಒಬ್ಬರಿಗೆ ತುಂಬ ಡಿಫ್ರೆಂಟ್ ಇರುತ್ತೆ. ಎಲ್ಲರ ದೇಹನೂ ಒಂದೇ ಥರ ಇರಲ್ಲ. ಒಬ್ಬರಿಂದ ಒಬ್ಬರಿಗೆ ತುಂಬ ಡಿಫ್ರೆನ್ಸ್ ಇರುತ್ತೆ. ಕೆಲವ್ರ ಬಾಡಿ ಇರೋ ಥರ ಕೆಲವ್ರ ಬಾಡಿ ಟೈಪ್ ಇರಲ್ಲ. ಕೆಲವ್ರದ್ದು ಬರ್ನಿಂಗ್ ಕ್ಯಾಲೋರೀಸೇ ತುಂಬ ಜಾಸ್ತಿ ಇರುತ್ತೆ. ಅವರು ಸ್ವಲ್ಪ ಕೆಲಸ ಮಾಡಿದ್ರೂ ಜಾಸ್ತಿ ಬರ್ನ್ ಆಗುತ್ತೆ. ಮತ್ತು ಮಸಲ್ಸ್ ರೇಟ್ ಇದ್ರೂ ಜಾಸ್ತಿ ಬರ್ನ್ ಆಗುತ್ತೆ ಕ್ಯಾಲೋರೀಸ್. ಕೆಲವ್ರಿಗೆ ಆ ಥರ ಅಲ್ಲ. ಹಾಗಾಗಿ ಒಬ್ಬರು ಬಾಡಿ ಟೈಪೇ ಒಂಥರ, ಇನ್ನೊಬ್ರು ಬಾಡಿ ಟೈಪೇ ಒಂಥರ. ಎಲ್ಲದನ್ನು ನಾವು ಕಂಪ್ಯಾರಿಸನ್ ಮಾಡೋಕ್ಕಾಗಲ್ಲ. ನಮ್ಮದೆಲ್ಲ ಸ್ವಲ್ಪ ಕಡಿಮೆನೇ ಕ್ಯಾಲೋರೀಸ್ ಎಲ್ಲ ಬರ್ನ್ ಆಗೋದು. ನಮ್ಮ ಬಾಡಿ ಟೈಪ್ಗೆ ತುಂಬ ಕಡಿಮೆ. ನಾವು ತುಂಬ ಶ್ರಮ ವಹಿಸಬೇಕು ಕ್ಯಾಲೋರೀಸ್ ಬರ್ನ್ ಆಗೋದಕ್ಕೆ. ಇವೆಲ್ಲ ಮ್ಯಾಟ್ರ್ ಆಗುತ್ತೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಯಾಕಂದರೆ
ಲಾಟ್ಸ್ ಆಫ್ ವರ್ಕ್ ಇದೆ ನನಗೆ. ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಅಷ್ಟು ಉತ್ಸಾಹ ನನ್ನಲ್ಲಿ ಇವಾಗ ಇಲ್ಲ. ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.